ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇದು ಎರಡನೇ ಪ್ರೋಮೋ. ಇವಾಗ ಪ್ರೋಮೋ ನೋಡ್ಬಿಡೋಣ. ಮೊದಲನೇ ದಿನ ರಕ್ಷಿತ ಬ್ಯಾಕ್ ಆನ್ ಸ್ಟೇಜ್ ಹೊರಗೆ ಹಾಕಿ ಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಬಿಟ್ಟು ಬಿಡ್ತೀವಿ ಒಳಗೆ. ಏನು ಮಾಡುತ್ತೀರಿ ಹೋಗಿ ಅಪ್ಡೇಟ್ ಇಲ್ಲಿ ಹೇಳಿದ್ದೆ. ಯಾಕಂತಂದ್ರೆ ಮೊದಲನೇ ದಿವಸನೇ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಇಲ್ಲಿ ಸ್ಟೇಜ್ ಮೇಲೆ ಕರ್ಸಿ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಸದ್ಯ ಈಗ ಬಿಗ್ ಬಾಸ್ ಮನೆ ಒಳಗಡೆ ರೀ ಎಂಟ್ರಿ ಕೊಟ್ಟಿದ್ದಾರೆ ರಕ್ಷಿತ್ ಅವರು. ಆಲ್ಮೋಸ್ಟ್ ಇವರು ಬರ್ಬೇಕು, ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇಲ್ಲಿ ಹೇಳಿದ್ರು. ಅದೇ ರೀತಿ ಈಗ ಅನ್ಯಾಯ ಏನೂ ಆಗಿಲ್ಲ, ಏನೂ ಇಲ್ಲ. ಇದು ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇವಾಗ ಇಲ್ಲಿ ಯಾವಾಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಕೂಡ ನಾನು ಇಲ್ಲಿ ಹೇಳಿದ್ದೆ, ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಆದ್ರೆ ಆಲ್ಮೋಸ್ಟ್ ರಕ್ಷಿತ್ ಅವರು ಏನ್ ಹೋಗಿದ್ರು, ಶನಿವಾರ ಭಾನುವಾರ ಇಲ್ಲಿ ಎಂಟ್ರಿ ಆಗೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ವಿ. ಇವಾಗ ನಮ್ಮ ವಿಡಿಯೋ ಒಂದು ತೆಗೆದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಾನು ತುಂಬಾ ವಿಡಿಯೋದಲ್ಲಿ ಅಪ್ಡೇಟ್ಗಳನ್ನ ಕೊಟ್ಟಿದ್ದೀನಿ. ಇವಾಗ ಅದೇ ರೀತಿ ರಕ್ಷಿತ್ ಅವರು ರೀ ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾರು ಕೂಡ ಇಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಈ ರೀತಿಯಾಗಿ ಕಂಟೆಂಟ್ ಕೊಡೋ ವ್ಯಕ್ತಿನ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಕೆಲವೇ ಗಂಟೆಗಳಲ್ಲಿ ಮನೆಗೆ ವಾಪಸ್ ಕಳಿಸ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಅದೇ ರೀತಿ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಇವಾಗ ರಕ್ಷಿತ್ ಅವರು ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸ್ಪರ್ಧಿಗಳು ಎಲ್ಲರೂ ಕೂಡ ಯಾವ ರೀತಿಲಿ ರಿಯಾಕ್ಷನ್ ಕೊಡ್ತಾರೆ ಅಂತ ಕೂಡ ಇಲ್ಲಿ ಕಾದ್ ನೋಡ್ಬೇಕಿದೆ. ಇಲ್ಲಿ ರಕ್ಷಿತ್ ಅವ್ರು ಹೇಳಿದೇನಪ್ಪ ಅಂತಂದ್ರೆ ನಾನು ಏನು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಿಲ್ಲ, ಅಂದ್ರೆ ಹೇಗ್ ಜಡ್ಜ್ ಮಾಡ್ಬಿಟ್ರು ಅಂತ ಅಂದ್ಬಿಟ್ಟು ಇವಾಗ ಹೋಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇವಾಗ ರಕ್ಷಿತ್ ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಬಿಗ್ ಬಾಸ್ ಮನೆ ಒಳಗಡೆ ಸ್ವಲ್ಪ ಇಲ್ಲಿ ಬೆಂಕಿ ಹತ್ತದಂತೂ ಗ್ಯಾರಂಟಿ. ಯಾಕಂದ್ರೆ ಆಲ್ರೆಡಿ ಈಗ ಒಂದು ವಾರ ಇವಾಗ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಟ ಆಡ್ಬಿಟ್ಟಿದ್ದಾರೆ. ಅಂದ್ರೆ 5 ದಿವಸ ಆಟಗಳನ್ನ ಇಲ್ಲಿ ಮುಗಿಸಿದ್ದಾರೆ. ಬಟ್ ರಕ್ಷಿತ್ ಅವರು ಇಲ್ಲಿ ಒಂದು ಆಟ ಕೂಡ ಇಲ್ಲಿ ಆಡಿಲ್ಲ. ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದಿದ್ರು. ಆದ್ರೆ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲಿ ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಅದೇ ರೀತಿ ಇವಾಗ ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಸಿಕ್ಕಾಗಿದೆ. ಇವಾಗ ಯಾರಾದ್ರೂ ನಾಮಿನೇಟ್ ಆಗಿದಾರಲ್ವಾ, ನಾಮಿನೇಟ್ ಆಗಿರೋ ಸ್ಪರ್ಧಿಗಳಲ್ಲಿ ಈಗ ಎಲಿಮಿನೇಷನ್ ಪ್ರಕ್ರಿಯೆ ಇದೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ. ನಾಳೆವರೆಗೂ ಇಲ್ಲಿ ವೋಟಿಂಗ್ ಲೈನ್ ತೆಗ್ದಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈಗ ಒಬ್ಬ ಸ್ಪರ್ಧಿ ಒಳಗಡೆ ಹೋಗ್ತಾ ಇದಾರೆ ಅಂತಂದ್ರೆ ಕನ್ಫರ್ಮ್ ಆಗಿ ಇವಾಗ ಯಾರ್ಯಾರು ನಾಮಿನೇಟ್ ಆಗಿದಾರೋ ಅದರಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಎಲಿಮಿನೇಟ್ ಆಗೋ ಚಾನ್ಸಸ್ ಅಂತೂ ತುಂಬಾನೇ ಇದೆ. ಮೊದಲನೇ ವಾರನೇ ಇಲ್ಲಿ ಯಾರು ಹೊರಗಡೆ ಬರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಆಲ್ಮೋಸ್ಟ್ ಟ್ವಿಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾಕಂತಂದ್ರೆ ಈ ರೀತಿಯಾದ ಟ್ವಿಸ್ಟ್ಗಳು ಸಿಗ್ತಾನೆ ಇರುತ್ತೆ. ಆಲ್ಮೋಸ್ಟ್ ಇವಾಗ ಪ್ರೋಮೋ ಏನ್ ನೋಡಿದ್ವಿ ಅದರಿಂದ ಇಲ್ಲಿ ಕನ್ಫರ್ಮ್ ಕೂಡ ಇಲ್ಲಿ ಆಗಿದೆ. ಯಾಕಂದ್ರೆ ಅಫಿಷಿಯಲಿ ಕನ್ಫರ್ಮ್ ಆಗೋರು ಯಾರು ಕೂಡ ಇಲ್ಲಿ ನಂಬಲ್ಲ. ಈಗ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತ್ ಅವರು ಎಂಟ್ರಿ ಕೂಡ ಕೊಟ್ಟಾಗಿದೆ. ಯಾವ ರೀತಿ ಇವಾಗ ಇವರು ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಸೊ ವೀಕ್ಷಕರ, ಅವ್ರು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನಕ್ಕೆ ಅಂತಂದ್ರೆ ನಾನು ಇಲ್ಲಿ ಕನ್ನಡ ಕಲ್ತ್ಕೊಂತೀನಿ ಅಂತ ಕೂಡ ಇಲ್ಲಿ ಅವರು ಹೇಳಿದ್ರು. ಸದ್ಯ ಯಾರ್ಯಾರು ಯಾವ ರೀತಿ ಇಲ್ಲಿ ಆಟ ಆಡ್ತಾರೆ, ಆಲ್ಮೋಸ್ಟ್ ಜಾನ್ವಿ ಅವ್ರಿಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ನಾವು ಹೇಳಿದ್ವಲ್ಲ, ನಾಮಿನೇಟ್ ಮಾಡಿದ್ವಲ್ಲ ಅವ್ರನ್ನ, ಅದೇ ಮನೆಯಿಂದ ಈಚೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಹೇಳಿದ್ವಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಒಂದು ಥಾಟ್ ಬಂದೇ ಬರುತ್ತೆ. ಅವ್ರ ಜೊತೆ ಇಲ್ಲಿ ಯಾರ್ಯಾರು ಯಾವ ರೀತಿ ಮಾತಾಡ್ತಾರೆ ಅಂತ ನೋಡ್ಬೇಕಿದೆ. ಅಂದ್ರೆ ಯಾರು ಕೂಡ ಒಬ್ರು ಕೂಡ ಇಲ್ಲಿ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡ್ಬಿಟ್ಟು ನಿಮಗೆ ಅನಿಸ್ತು? ಈಗ ರಕ್ಷಿತ್ ಅವರು ಎಂಟ್ರಿ ಕೂಡ ಈಗ ಕೊಟ್ಟಿದ್ದಾರೆ. ರಕ್ಷಿತ್ ಅವರು ಎಂಟ್ರಿ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತಾ? ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ವೈಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.